ಎಲ್ರಿಗೂ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಆದರೆ ಇವ್ರಿಗೆ ಮಾತ್ರ ಚಿಕ್ಕಪ್ಪ. ಅಫ್ಕೋರ್ಸ್ ಚಿಕ್ಕಪ್ಪ ಅಂತಂದರೆ ನಮಗೆ ರಿಯಲ್ ಸ್ಟಾರ್ ಅವರ ಡೈರೆಕ್ಷನ್ ನೋಡಿ ಎಷ್ಟು ಇವರು ನಮ್ಮ ಕನ್ನಡ ಇಂಡಸ್ಟ್ರಿನ ಅಂತ ಪ್ರೌಡ್ ಫೀಲ್ ಆಗುತ್ತೆ. ಇನ್ನು ಮನೆಯವ್ರಿಗೆ ಯಾವ ರೀತಿ ಪ್ರೌಡ್ ಫೀಲ್ ಆಗಬೇಡ. ನಮ್ಮ ಜೊತೆ ನಿರಂಜನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿರಂಜನ್, ಹಾಯ್. ನೀವು ಚಿಕ್ಕಪ್ಪನ ಮೊದಲನೇ ಒಂದು ಡೈರೆಕ್ಷನ್ ಜೊತೆಗೆ ಹೀರೋ ಸಿನಿಮಾದಿಂದನೂ ಜೊತೆಗಿದ್ದೀರಾ. ಸಿನಿಮಾದಲ್ಲಿ ಫಸ್ಟು ಕಾಣಿಸ್ಕೊಳ್ಳೋದೇ ನೀವು, ನಿಮ್ಮ ಎಂಟ್ರಿನೇ ಆಗೋದು. ಸೊ ಇವತ್ತು ಚಿಕ್ಕಪ್ಪನ ಬರ್ತಡೇ, ಇನ್ನೂ ಮಧ್ಯಾಹ್ನ ಇನ್ನೇನು ಸಂಜೆ ಆಗ್ತಾ ಬಂತು, ಇನ್ನೂ ಕ್ರೌಡು ಬರ್ತಿರೋದು ಕಮ್ಮಿ ಆಗ್ತಾನೆ ಇಲ್ಲ. ಅಷ್ಟು ಕೇಕ್ಸು, ಅಷ್ಟು ಅಂದರೆ ಅವರು ಕೂಡ ಡಿಫ್ರೆಂಟ್ ಆಗಿ ತಂದು ಚಿಕ್ಕಪ್ಪಂಗೆ ಬರ್ತಡೇ ಗಿಫ್ಟ್ ಕೊಡ್ತಿರೋವಂಥದ್ದು. ಏನು ಅನ್ಸುತ್ತೆ ಈ ಅಭಿಮಾನವನ್ನು ನೋಡಿದಾಗ? ಇಲ್ಲ, ಇಟ್ಸ್ ಖುಷಿ ಆಗುತ್ತೆ. ಯಾಕಂದರೆ ನಾನು ನೈಟಿಂದ ಸ್ಟಾರ್ಟ್ ಆಗಿರೋದು. ಪ್ರತಿ ವರ್ಷ ಇದೊಂದು ಹಬ್ಬ ಥರ ನಮಗೆ. ಏನು ಜನಗಳ ಪ್ರೀತಿ, ಅವ್ರ ಕಣ್ಣಲ್ಲಿ ನಮ್ಮ ಚಿಕ್ಕಪ್ಪನ ಮೇಲೆ ಎಷ್ಟು ಪ್ರೀತಿ ಅನ್ನೋದು ಕಾಣುತ್ತೆ. ಸೊ ಅದೊಂದು ಕ್ರೇಜ್ ಅಷ್ಟೇ. ಇವತ್ತು ಫುಲ್ ಇಡೀ ದಿನ ಇಟ್ಸ್ ಫಾರ್ ದೆಮ್, ಇಟ್ಸ್ ಫ್ಯಾನ್ಸ್ ಡೇ. ಸೊ ಚಿಕ್ಕಪ್ಪನ ಬರ್ಡೇ ಸೆಕೆಂಡ್ರಿ, ಮೇನ್ ಫ್ಯಾನ್ ಸೆಲೆಬ್ರೇಷನ್ ಡೇ ಇವತ್ತು. ಅದಕ್ಕೆ ಅದು ಖುಷಿ ಆಗುತ್ತೆ ನೋಡಿ ಅಷ್ಟೇ. ಚಿಕ್ಕಪ್ಪನ ಡೈರೆಕ್ಷನ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತಿರೋದೇ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ. ಸೊ ಒಂದು ಪರ್ಸ್ನಲಿ ಹೇಗಿರ್ತಾರೆ ನಿಮ್ಮ ಜೊತೆ ಅಂತ, ಸ್ಪೆಷಲಿ ಅಂತಂದರೆ ನನಗೆ ನಿಮ್ಮನ್ನು, ನಿಮ್ಮ ತಮ್ಮ ಮತ್ತು ಅವ್ರ ಮಗನ್ನ ಎಲ್ಲ ನೋಡಿದಾಗ ನನಗೆ ಇವರು ಅಣ್ಣ ತಮ್ಮದಿರ ಮಕ್ಕಳು ಅಂತ ಅನಿಸೋದೇ ಇಲ್ಲ. ನೀವೆಲ್ಲರೂ ಆಫೀಸರ್ ಮಕ್ಕಳೇ. ಅವ್ರು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ತಾರೆ, ನೀವು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಇಲ್ಲಿ ಮನೇಲಿ ಬಂದು ಎಲ್ಲ ಆರಾಮ್ಸೆ ಇರ್ತೀರ. ಹೇಗೆ ಸಾಧ್ಯ ಇದು ಅಂತ ಅನ್ಕೊಳ್ತಾ ಇರ್ತೀನಿ. ಇಲ್ಲ, ನಾವು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಒಟ್ಟಿಗೆನೆ. ಸೊ ಆ ಥರದ್ದೇನು ನಮ್ಮ ಮನೇಲೆ ಭೇದ ಭಾವ ಇಲ್ಲ. ಒಂದು ಮನೆತನ ಅಂದರೆ ಒಂದು ಮನೆತನ, ಅದು ನಮ್ಮ ಚಿಕ್ಕಪ್ಪನ ಮನೆತನ ಅಷ್ಟೇ. ಸೊ ಆಬ್ವಿಯಸ್ಲಿ ಅವ್ರು ಹೇಳ್ಕೊಟ್ಟಿರೋದು, ಅವರು ನಮ್ಮ ಡ್ಯಾಡಿ ಎಲ್ಲ ಯಾವ ಥರ ಬೆಳೆದ್ರು, ಅವರಿಬ್ರು ಯಾವ ಥರ ಒಗ್ಗಟ್ಟಾಗಿದ್ರು, ಅದೇ ಥರ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಬ್ರದರ್ಸಲ್ಲಿ ಅದೇ ಒಗ್ಗಟ್ಟಿದೆ. ಸೊ ಅಷ್ಟೇ, ಇನ್ನೇನು ಹೇಳಿ. ಆಯುಷ್ ಅವರು ಅದೇ ಥರ ಇರೋದು ಅಲ್ವಾ? ಹೌದು. ಎಲ್ಲ ನಾನು, ನನ್ನ ತಮ್ಮ ಆಗಿರಲಿ, ಆಯುಷ್ ಆಗಿರಲಿ, ನಾವೆಲ್ಲ ಎಲ್ಲೇ ಹೋದ್ರು ನಾವು ಮಾತ್ರ ಒಟ್ಟಿಗೆ ಹೋಗ್ತೀವಿ. ನಾವು ಬೇರೆ ಯಾವುದೋ ಗ್ರೂಪ್ಸ್ ಇಲ್ಲ. ನಾವು ಅಣ್ಣ ತಮ್ಮಂದ್ರೆ ನಾವು ಮಾತ್ರ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಹೋಗ್ತೀವಿ ಅಷ್ಟೇ. ಇವತ್ತು ನೋಡಿದಾಗ ಎಷ್ಟು ಪ್ರೌಡ್ ಫೀಲ್ ಅಂತ ಅನಿಸುತ್ತೆ. ಬಿಕಾಸ್ ನೋಡಿ, ಈಗ ಸಿನಿಮಾ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ನ್ಯೂಸ್ ಆಯಿತು, ಅದ್ರ ಬಗ್ಗೆ ತೋರಿಸಿರೋವಂಥದ್ದು. ಆವಾಗಲೇ ತೋರಿಸಿದ್ದಾರೆ ಈ ಥರದ್ದು ಆಗುತ್ತೆ ಸಮಾಜದಲ್ಲಿ ಅಂತ. ಈಗ ಈ ಉಪೇಂದ್ರ ಸಿನಿಮಾದಲ್ಲೂ ಅಷ್ಟೇ, ಹುಡುಗಿರೆ ಹಿಂದೆ ಬಿದ್ದರೆ ಏನಾಗುತ್ತೆ ಅಂತ ಈಗ ಅಟ್ ಪ್ರೆಸೆಂಟ್ ನಡೀತಿರೋದು ಅದೇ ಸಮಾಜದಲ್ಲಿ. ಸೊ ಈ ನಿಮ್ಮ ಚಿಕ್ಕಪ್ಪ 20 ವರ್ಷದಿಂದನೇ ಇದನ್ನೆಲ್ಲ ಮಾಡಿದ್ದಾರೆ ಅಂದಾಗ ಏನು ಅನ್ಸುತ್ತೆ? ಹೌದು, ಡೆಫಿನೆಟ್ಲಿ. ಅವರು ಅವಾಗ್ಲೇ ಹಿ ವಾಸ್ 30-40 ಇಯರ್ಸ್ ಅಹೆಡ್. ಆಗ್ಲೇ ಅವ್ರ ಸಿನಿಮಾ ಒಂದು 3-4 ಸಲ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ಯಂಗ್ ಜನ್ರೇಷನ್ ಏನು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತ. ಅವಾಗಲೇ ತುಂಬ ಜನ ಅವ್ರ ಸಿನಿಮಾನ ಡಿಕೋಡ್ ಮಾಡಿ ಲೈಫಲ್ಲೇ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಹಿಸ್ ಸಿನಿಮಾಸ್ ಆರ್ ಲೈಫ್ ಚೇಂಜಿಂಗ್. ಪ್ರತಿಯೊಂದು ಸಿನಿಮಾಲ್ಲೂ ಅವ್ರು ಏನು ಹೇಳ್ತಾರೆ, ಯಾತಕ್ಕೆ ಹೇಳ್ತಾರೆ, ಯಾಕೆ ಕಾರಣಕ್ಕೆ ಹೇಳ್ತಾರೆ ಅನ್ನೋದೆಲ್ಲ ತುಂಬ ಅನಲೈಸ್ ಮಾಡೋದಿರುತ್ತೆ. ಸೊ ಇವಾಗ ನೆಕ್ಸ್ಟ್ UIL ಕೂಡ ತುಂಬ ವಿಷಯಗಳಿದೆ. ಸೊ ನನಗೆ ಅಂತಲ್ಲ, ನಮ್ಗೆ ಇವಾಗ ನೆಕ್ಸ್ಟ್ ಬರೋ ಜನ್ರೇಷನ್ಗೆಲ್ಲ ಉಪೇಂದ್ರ ಅವ್ರೇನು, ಅವ್ರ ಕ್ರೇಜ್ ಏನು, ಆಮೇಲೆ ಅವ್ರು ಏನಕ್ಕೆ ವೈ ಇಸ್ ಈ ಕಾಲ್ ಡಿಫ್ರೆಂಟ್, ವೈ ಇಸ್ ಇಸ್ ಸ್ಕ್ರಿಪ್ಟ್ ಸೋ ಡಿಫ್ರೆಂಟ್, ವೈ ಆರ್ ಇಸ್ ಮೂವೀಸ್ ಡಿಫ್ರೆಂಟ್. ಸೊ ಅದಕ್ಕೆ ಅವ್ರು UI1 ನೋಡಬೇಕು. ಅದರೊಳಗೆ ಒಂದು ಕಲ್ಪನೆಗಳು, ಥಾಟ್ಸು, ಆ ಸಿನಿಮಾನ ಒಂದು 3 ಸಲ ನೋಡಬೇಕು ಕಂಪ್ಲೀಟಾಗಿ ಡೆಪ್ತ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಈಸ್ ವೆರಿ ಸ್ಪಿರಿಚುವಲ್. ಸೊ ಅದರಿಂದ ನಾವು ಕಲಿಯೋದು ತುಂಬಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.